ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಅಖಾಡ ರಂಗೇರಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎಂಟ್ರಿಯಿಂದ ಚುನಾವಣಾ ರಣಕಣ ಮತ್ತಷ್ಟು ಕಾವೇರಿದೆ. ಕ್ಷೇತ್ರದ ವಿವಿಧೆಡೆ ಟಗರು ಮತ ಪ್ರಚಾರ ಮಾಡಿ ಕೈ ಕಾರ್ಯಕರ್ತರ ಹುಮ್ಮಸ್ಸನ್ನ ಇಮ್ಮಡಿಗೊಳಿಸಿದ್ದಾರೆ. ಇತ್ತ ಬಿಜೆಪಿಯ ಹಾಲಿ ಹಾಗೂ ಮಾಜಿ ಶಾಸಕರು, ಮಾಜಿ ಸಚಿವರು, ಘಟಾನುಘಟಿ ನಾಯಕರು ಭರ್ಜರಿ ಕ್ಯಾಂಪೇನ್ ಮಾಡಿದರು. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಬಾಗಲಕೋಟೆಯಲ್ಲಿ ಸಿಎಂ ಎರಡನೇ ದಿನ ಮತಬೇಟೆ. ಉಮೇಶ್ ಮೇಟಿ ಪರ ಸಿಎಂ ಅಬ್ಬರದ ಪ್ರಚಾರ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಬಾಗಲಕೋಟೆಯಲ್ಲಿ ಮತಬೇಟೆ, ಇನ್ನೊಂದು ಕಡೆ ಮನೆ ಮನೆಗೆ ಭೇಟಿ ನೀಡಿ ಮತಯಾಚನೆಯಲ್ಲಿ ತೊಡಗಿರುವ ಬಿಜೆಪಿ ಘಟಾನುಘಟಿ ನಾಯಕರ ದಂಡು. ಈ ಎಲ್ಲ ದೃಶ್ಯಾವಳಿಗಳಿಗೆ ಸಾಕ್ಷಿಯಾಗಿದ್ದು ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರ. ಹೌದು, ದಿವಂಗತ ಶಾಸಕ ಎಚ್.ವೈ. ಮೇಟಿ ಅವರ ಅಕಾಲಿಕ ನಿಧನದಿಂದ ಎದುರಾಗಿರುವ ಉಪಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಬಿಜೆಪಿ, ಕಾಂಗ್ರೆಸ್ ಪಕ್ಷಗಳು ಭರ್ಜರಿ ಮತ ಪ್ರಚಾರದಲ್ಲಿ ತೊಡಗಿದೆ. ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಎನ್ ಮಹೇಶ್, ಮಾಜಿ ಸಚಿವ ಮುರಗೇಶ್ ನಿರಾಣಿ, ಪ್ರತಾಪ್ ಸಿಂಹ, ಸಂಸದ ಗೋವಿಂದ ಕಾರಜೋಳ ಸೇರಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಬಾಗಲಕೋಟೆಯ ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಭರ್ಜರಿ ಪ್ರಚಾರ ನಡೆಸಿದರು. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರನ್ನ ಗೆಲ್ಲಿಸುವಂತೆ ಕೇಸರಿ ಪಡೆ ಮನೆ ಮನೆಗೆ ಭೇಟಿ ನೀಡಿ ಮತಯಾಚಿಸಿದ್ರು. ಇದೇ ವೇಳೆ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯನವರು ಹಾಗೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕೆಂಪು ಮಣ್ಣು ಹಾಕಿ ಮುಚ್ಚೋ ಕಾಲ ಬಂದಿದೆ, ಮುಚ್ತಾರೆ. ನಾನು ಉಳಿದಿದ್ದೇನೆ ಮಾತ್ರ. ಚೀಫ್ ಮಿನಿಸ್ಟರ್ ಅರ್ಥನೇ ಅದರಿಂದಾಗಿ ಅವ್ರದ್ದು ಪರಿಸ್ಥಿತಿ ಅಷ್ಟೇ. ಯಾಕೆಂದ್ರೆ ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಇನ್ನೊಂದು 15 ದಿವಸ ಇರ್ಬೋದು ಅವರು. ಯಾಕೆಂದ್ರೆ ಅಲ್ಲ ಆ ಕಡೆಯಿಂದ ಕೀ ಕೊಡಕ್ಕೆ ಶುರುವಾಗಿದೆ. ಈಗಾಗಲೇ ಈ ಸದನ ಬರದೇ ಇದ್ದಿದ್ರೆ ಈಗಾಗಲೇ ಅವ್ರು ರಿಸೈನ್ ಮಾಡಿಬಿಡ್ತಿದ್ರು. ಈ ಚುನಾವಣೆಗಳು ಬಂದಾಗ ತೆಗೆದು ಬಿಟ್ರೆ ಎಲ್ಲಿ ನಾವು ಸೋತು ಬಿಡ್ತೀವಿ ಅಂತ ಅವ್ರನ್ನ ಇಟ್ಕೊಂಡ್ರು ಸೋಲ್ತಾರೆ. ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಧಮಕಿ ಹೊಡೆಯಕ್ಕೆ ಶುರು ಮಾಡಿದ್ದಾರೆ. ಈ ಧಮಕಿಗೆಲ್ಲ ಇಲ್ಲಿ ಎದುರೋರಲ್ಲ, ಗೆದ್ದೇ ಗೆಲ್ತಾರೆ ನಮ್ಮ ಚರಂತಿಮಠರು. ಇದೊಂದು ಮಾತ್ರ ಅಲ್ಲ, ಎರಡೂ ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ. ಸಿಎಂ ಸಿದ್ದರಾಮಯ್ಯ ಅವರು ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಪರ ಎರಡನೇ ದಿನವೂ ಕೂಡ ಭರ್ಜರಿ ಮತಬೇಟೆ ನಡೆಸಿದ್ರು. ಕ್ಷೇತ್ರದ ಮೊಗಗೊಳ್ಳಿ, ನೀಲಾನಗರ, ಐಹೊಳಿ, ಅಮೀನಗಡ ಸೇರಿದಂತೆ ವಿವಿಧೆಡೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಸಿಎಂ ಮತಯಾಚನೆ ಮಾಡಿದ್ರು. ಇದೇ ವೇಳೆ ಸಚಿವರಾದ ಸತೀಶ್ ಜಾರಕಿಹೊಳಿ, ಆರ್.ಬಿ. ತಿಮ್ಮಾಪುರ್, ಶಿವಾನಂದ ಪಾಟೀಲ್, ಶಾಸಕ ವಿಜಯಾನಂದ ಕಾಶಪ್ಪನವರ್ ಸೇರಿ ಇಡೀ ಶಾಸಕ ಸಚಿವರ ದಂಡು ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ. ಕ್ಷೇತ್ರದ ವಿವಿಧೆಡೆ ಮತಬೇಟೆ ನಡೆಸಿದ್ದಾರೆ. ಇನ್ನು ಮತ ಪ್ರಚಾರಕ್ಕೂ ಮೊದಲು ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಿಎಂ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಹೈಕಮಾಂಡ್ ನಮ್ಮ ಹೈಕಮಾಂಡ್ ನಾರಾಯಣ ಸ್ವಾಮಿ ಇಸ್ ನಾಟ್ ಅವರ್ ಹೈಕಮಾಂಡ್ ಅಲ್ವಾ? ನಾರಾಯಣ ಸ್ವಾಮಿ ಯಾವ ಪಾರ್ಟಿಲಿ ಇರೋದು? ಅವ್ರಿಗೆ ನಮ್ಗೆ ಹೈಕಮಾಂಡ್ ಆಗ್ತದೆ. ಏನೋ ಹೇಳ್ಬೇಕು ಅಂತ ಹೇಳ್ತಾರೆ. ಅದರಿಂದ ಅದಕ್ಕೆಲ್ಲ ರಿಯಾಕ್ಟ್ ಮಾಡಕ್ ಹೋಗಲ್ಲ. ಹೈಕಮಾಂಡ್ ಹೇಳೋದು ನಮ್ಮ ಹೈಕಮಾಂಡ್, ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಇದೆಯಲ್ಲ, ಅವ್ರು ಹೇಳ್ದಾಗ ಕೇಳೋದು. ನಾರಾಯಣ ಸ್ವಾಮಿ ಹೇಳ್ದಾಗೆಲ್ಲ ಕೇಳೋದು. ಸರ್, ನಿನ್ನೆ ಒಂದು ಮಾತು ಹೇಳಿದ್ರು ಸರ್, ಬಿಜೆಪಿ ಅವರು ಕಳ್ಳೆತ್ತು ಅಂತಂದ್ರೆ ನೀವೇನು ಮಾತು ಹೇಳಿದ್ರಲ್ಲ, ಅದಕ್ಕೆ ತಿರುಗೇಟು ಕೊಟ್ಟರು. ನಿಜವಾದ ಕಳ್ಳೆತ್ತುಗಳು ಕಾಂಗ್ರೆಸ್ನವರು ಅಂತ ಏನ್ ಕೆಲಸ ಮಾಡಿದಾರೆ, ಏನ್ರಿ ಮಾಡಿದಾರೆ ಹೇಳಿ ನೋಡೋಣ. ನೀವ್ ಹೇಳಿಯಪ್ಪ, ನೀವು ಲೋಕಲ್ ಆಗಿರೋರು. ಇನ್ನು ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರದೆಲ್ಲೆಡೆ ಕಾಂಗ್ರೆಸ್, ಬಿಜೆಪಿ ನಾಯಕರ ದಂಡು ಬೀಡು ಬಿಟ್ಟು ಮತಬೇಟೆಯಲ್ಲಿ ತೊಡಗಿದೆ. ಏಪ್ರಿಲ್ 1ಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಬಾಗಲಕೋಟೆಗೆ ಆಗಮಿಸಲಿದ್ದಾರೆ. ಇತ್ತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರ ದಂಡು ಕೂಡ ಏಪ್ರಿಲ್ 1ಕ್ಕೆ ಬಿಜೆಪಿ ಅಭ್ಯರ್ಥಿ ಪರ ಮತಬೇಟೆ ನಡೆಸಲಿದ್ದಾರೆ. ಒಟ್ಟಾರೆ ಬಾಗಲಕೋಟೆ ಉಪಚುನಾವಣೆಯ ಅಖಾಡದಲ್ಲಿ ಬಿಜೆಪಿ, ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದೆ. ಏಪ್ರಿಲ್ 9ರಂದು ಮತದಾರರು ಅಭ್ಯರ್ಥಿಗಳ ಹಣೆ ಬರಹ ಬರೆಯಲಿದ್ದು ವಿಜಯದ ತಿಲಕ ಯಾರಿಗೆ ಅನ್ನೋದು ಮಾತ್ರ ಇನ್ನೂ ನಿಗೂಢವಾಗಿದೆ. ಬಾಗಲಕೋಟೆಯಿಂದ ಸೋಮಶೇಖರ್, ಜಿ ಕನ್ನಡ ನ್ಯೂಸ್.